ಬ್ಯಾಟರಾಯನಪುರ ದಸರಾ ಉತ್ಸವ ವಿಜೃಂಭಣೆಯಿಂದ ಸಾಗಿದೆ. ಅಕ್ಟೋಬರ್ 3 ಶುಕ್ರವಾರ ಆರಂಭವಾದ ಬ್ಯಾಟರಾಯನಪುರ ದಸರಾ ಉತ್ಸವ ಅಕ್ಟೋಬರ್ 5 ಭಾನುವಾರದವರೆಗೂ ನಡೆಯಲಿದೆ. ಇಂದು ದಸರಾ ಉತ್ಸವದಲ್ಲಿ ರಾಜ್ಯದ ಹೆಸರಾಂತ ಸಂಗೀತ ನಿರ್ದೇಶಕ ಗುರು ಕಿರಣ್ ಹಾಗೂ ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಅವರ ತಂಡದಿಂದ ಸಂಗೀತ ರಸಸಂಜೆ ನಡೆಯಲಿದೆ. ಜೊತೆಯಲ್ಲೇ ನಮ್ಮೂರ ಪ್ರತಿಭೆಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಅಂತ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಗೌಡ ಅವರು ಮಾಹಿತಿ ನೀಡಿದ್ದಾರೆ. ಆಕಾಶಲಿಂಗಮೈ ಆವಹಿಂಸರ ಸ್ವಾಗತ ಮ್ಯಾಮ್, ಸುಸ್ವಾಗತ. ನಿಮಗೆ ಜೋರಾಗಿ ಚಪ್ಪಾಳೆ ಬರಲಿ. ಬಂಧುಗಳೇ, ಇವತ್ತಿನ ಎನರ್ಜಿ ನಿಂತ್ಕೊಳ್ಬಾರ್ದು. 9 ದಿನದಿಂದ ನವರಾತ್ರಿ ಮಾಡ್ತಾ ಇದ್ದೀವಿ. ಇವತ್ತು ಫುಲ್ಲು ರಾತ್ರಿ 3 ದಿನ ಇವತ್ತಿಂದ ನವರಾತ್ರಿ ನಡೀತಾನೆ ಇರಬೇಕು ನಮ್ಮ ಈ ಬ್ಯಾಟರಾಯನಪುರ ದಸರಾ ಉತ್ಸವದಿಂದ. ವೆಲ್ಕಮ್, ಸ್ವಾಗತ ಮ್ಯಾಮ್, ಸುಸ್ವಾಗತ. ಇವತ್ತು ಬಹಳ ಖುಷಿ ಆಗ್ತಿದೆ. ಮೊದಲನೇ ದಿನ ಜನ ರೆಸ್ಪಾನ್ಸ್ ಮಾಡಿರ್ತಕ್ಕಂಥ ರೀತಿ ನಮ್ಮ ನಿರೀಕ್ಷೆಗೂ ಮೀರಿ ಬ್ಯಾಟರಾಯನಪುರ ಜನ ರೆಸ್ಪಾನ್ಸ್ ಮಾಡಿದ್ದಾರೆ. ಕಳೆದ 3 ವರ್ಷ ಒಂದು ದಿವಸದ ದಸರಾ ಆಗಿತ್ತು. 3 ವರ್ಷದ ದಸರಾ ಯೋಚನೆ ಮಾಡಿದಾಗ ಸಾಂಸ್ಕೃತಿಕವಾಗಿ ಒಂದು ವಾತಾವರಣವನ್ನು ನಮ್ಮ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಏನು ಹೊರಟಿವಿ. ಇವತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಾಳೆ ಇನ್ನೂ ಯುವ ದಸರಾ ಇದಕ್ಕಿಂತ ಜೋರಾಗಿರುತ್ತೆ ಅಂತಕ್ಕಂಥ ಭರವಸೆ ಈಗಾಗಲೇ ಮೂಡಿದೆ. ತುಂಬ ಸಂತೋಷ ಏನಂದರೆ ನಮ್ಮ ಕ್ಷೇತ್ರದ ಪ್ರತಿಭೆಗಳಿಂದ ನೃತ್ಯ ಪ್ರದರ್ಶನ ನಡೀತಾ ಇರ್ತಕ್ಕಂಥದ್ದು. ಎರಡನೇದು, ನಮ್ಮೂರ ಸಾಧಕರಿಗೆ ನಾವೇ ಸನ್ಮಾನ ಮಾಡ್ತಾ ಇರೋದು ಭಾಳ ಖುಷಿ ಕೊಡ್ತಾ ಇದೆ. ಮುಂದಿನ ದಿನದಲ್ಲಿ ಈ ಒಂದು ಉತ್ಸವ, ಈ ಸಾಂಸ್ಕೃತಿಕ ದಸರಾ ಏನು ನಾವು ಪ್ರಾರಂಭ ಮಾಡ್ತಿದ್ವಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಮಾಡಿದ್ರು ಅವ್ರಿಗೆಲ್ರಿಗೂ ಕೂಡ ಗೌರವಿಸ್ತಕ್ಕಂಥ ಕೆಲಸವನ್ನು ಹೆಚ್ಚಾಗಿ ಮಾಡಬೇಕು ಅಂತಕ್ಕಂಥ ಪ್ರೇರೇಪಣೆ ಇವತ್ತು ನಮಗೆ ಸಿಕ್ಕಿದೆ. ನೋಡಿ, ಇವತ್ತು ಭಾಳ ಖುಷಿ ಆಗ್ತಿದೆ. ಮೊದಲನೇ ದಿನ ಜನ ರೆಸ್ಪಾನ್ಸ್ ಮಾಡಿರ್ತಕ್ಕಂಥ ರೀತಿ ನಮ್ಮ ನಿರೀಕ್ಷೆಗೂ ಮೀರಿ ಬ್ಯಾಟರಾಯನಪುರ ಜನ ರೆಸ್ಪಾನ್ಸ್ ಮಾಡಿದ್ದಾರೆ. ಕಳೆದ 3 ವರ್ಷ ಒಂದು ದಿವಸದ ದಸರಾ ಆಗಿತ್ತು. 3 ವರ್ಷದ ದಸರಾ ಯೋಚನೆ ಮಾಡಿದಾಗ ಸಾಂಸ್ಕೃತಿಕವಾಗಿ ಒಂದು ವಾತಾವರಣವನ್ನು ನಮ್ಮ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಏನು ಹೊರಟಿವಿ. ಇವತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಾಳೆ ಇನ್ನೂ ಯುವ ದಸರಾ ಇದಕ್ಕಿಂತ ಜೋರಾಗಿರುತ್ತೆ ಅಂತಕ್ಕಂಥ ಭರವಸೆ ಈಗಾಗಲೇ ಮೂಡಿದೆ. ತುಂಬ ಸಂತೋಷ ಏನಂದರೆ ನಮ್ಮ ಕ್ಷೇತ್ರದ ಪ್ರತಿಭೆಗಳಿಂದ ನೃತ್ಯ ಪ್ರದರ್ಶನ ನಡೀತಾ ಇರ್ತಕ್ಕಂಥದ್ದು. ಎರಡನೇದು, ನಮ್ಮೂರ ಸಾಧಕರಿಗೆ ನಾವೇ ಸನ್ಮಾನ ಮಾಡ್ತಾ ಇರೋದು ಭಾಳ ಖುಷಿ ಕೊಡ್ತಾ ಇದೆ. ಮುಂದಿನ ದಿನದಲ್ಲಿ ಈ ಒಂದು ಉತ್ಸವ, ಈ ಸಾಂಸ್ಕೃತಿಕ ದಸರಾ ಏನು ನಾವು ಪ್ರಾರಂಭ ಮಾಡ್ತಿದ್ವಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಮಾಡಿದ್ರು ಅವ್ರಿಗೆಲ್ರಿಗೂ ಕೂಡ ಗೌರವಿಸ್ತಕ್ಕಂಥ ಕೆಲಸವನ್ನು ಹೆಚ್ಚಾಗಿ ಮಾಡಬೇಕು ಅಂತಕ್ಕಂಥ ಪ್ರೇರೇಪಣೆ ಇವತ್ತು ನಮಗೆ ಸಿಕ್ಕಿದೆ. ನೋಡಿ, ಇವತ್ತು ಭಾಳ ಖುಷಿ ಆಗ್ತಿದೆ. ಮೊದಲನೇ ದಿನ ಜನ ರೆಸ್ಪಾನ್ಸ್ ಮಾಡಿರ್ತಕ್ಕಂಥ ರೀತಿ ನಮ್ಮ ನಿರೀಕ್ಷೆಗೂ ಮೀರಿ ಬ್ಯಾಟರಾಯನಪುರ ಜನ ರೆಸ್ಪಾನ್ಸ್ ಮಾಡಿದ್ದಾರೆ. ಕಳೆದ 3 ವರ್ಷ ಒಂದು ದಿವಸದ ದಸರಾ ಆಗಿತ್ತು. 3 ವರ್ಷದ ದಸರಾ ಯೋಚನೆ ಮಾಡಿದಾಗ ಸಾಂಸ್ಕೃತಿಕವಾಗಿ ಒಂದು ವಾತಾವರಣವನ್ನು ನಮ್ಮ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಏನು ಹೊರಟಿವಿ. ಇವತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಾಳೆ ಇನ್ನೂ ಯುವ ದಸರಾ ಇದಕ್ಕಿಂತ ಜೋರಾಗಿರುತ್ತೆ ಅಂತಕ್ಕಂಥ ಭರವಸೆ ಈಗಾಗಲೇ ಮೂಡಿದೆ. ತುಂಬ ಸಂತೋಷ ಏನಂದರೆ ನಮ್ಮ ಕ್ಷೇತ್ರದ ಪ್ರತಿಭೆಗಳಿಂದ ನೃತ್ಯ ಪ್ರದರ್ಶನ ನಡೀತಾ ಇರ್ತಕ್ಕಂಥದ್ದು. ಎರಡನೇದು, ನಮ್ಮೂರ ಸಾಧಕರಿಗೆ ನಾವೇ ಸನ್ಮಾನ ಮಾಡ್ತಾ ಇರೋದು ಭಾಳ ಖುಷಿ ಕೊಡ್ತಾ ಇದೆ. ಮುಂದಿನ ದಿನದಲ್ಲಿ ಈ ಒಂದು ಉತ್ಸವ, ಈ ಸಾಂಸ್ಕೃತಿಕ ದಸರಾ ಏನು ನಾವು ಪ್ರಾರಂಭ ಮಾಡ್ತಿದ್ವಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಮಾಡಿದ್ರು ಅವ್ರಿಗೆಲ್ರಿಗೂ ಕೂಡ ಗೌರವಿಸ್ತಕ್ಕಂಥ ಕೆಲಸವನ್ನು ಹೆಚ್ಚಾಗಿ ಮಾಡಬೇಕು ಅಂತಕ್ಕಂಥ ಪ್ರೇರೇಪಣೆ ಇವತ್ತು ನಮಗೆ ಸಿಕ್ಕಿದೆ. ನೋಡಿ, ಇವತ್ತು ಭಾಳ ಖುಷಿ ಆಗ್ತಿದೆ. ಮೊದಲನೇ ದಿನ ಜನ